ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಗಂಗಾನಗರದ ಹೊರವಲಯದಲ್ಲಿ ಇರುವ ಮಿನಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ತುಕ್ಕು ಹಿಡಿದು ಅಪಾರ ಪ್ರಮಾಣದ ನೀರು ಸೋರಿಕೆಯಾಗುವ ಸ್ಥಳಕ್ಕೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಭೇಟಿ ಕೊಟ್ಟು ಪರಿಶೀಲಿಸಿದ ನಂತರ ತುಕ್ಕು ಹಿಡಿದ ಗೇಟ್ಗಳನ್ನು ತಕ್ಷಣ ಸರಿಪಡಿಸಿ ಪೋಲಾಗುವ ನೀರನ್ನು ನಿಲ್ಲಿಸಬೇಕು ಅಂತ ಜಿಲ್ಲಾಡಳಿತಕ್ಕೆ ರೈತರ ಜೊತೆ ಸೇರಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಭಾಗದ ಬಡ ರೈತರು ಕೃಷಿಯನ್ನೇ ನಂಬಿ ಸಾಲ ಸೂಲ ಮಾಡಿಕೊಂಡು ಬೆಳೆಗಳನ್ನ ಬೇಯುತ್ತಾ ಬಂದಿದ್ದಾರೆ. ಈಗ 2 ವರ್ಷದಿಂದ ಸಂಕಷ್ಟಕ್ಕೆ ಸಿಲುಕಿದ್ದು ಅಪಾರ ಪ್ರಮಾಣದಿಂದ ನೀರು ಸೋರಿಕೆಯಾಗಿ ಕೆಳಭಾಗದಲ್ಲಿ ಪಾಚುಗಟ್ಟಿ ಗಿಡಗಂಟಿಗಳನ್ನ ಬೆಳೆದು ವಿಷ ಜಂತುಗಳ ತಾಣವಾಗಿ ಮಾರ್ಪಟ್ಟಿದೆ. ಬೆಳೆಗೆ ನೀರು ಹರಿಸಿಕೊಳ್ಳಲು ಕೂಡ ಸಾಧ್ಯವಾಗದೆ ಸುಮಾರು 100 ಎಕರೆ ಪ್ರದೇಶದಲ್ಲಿ ಬೆಳೆಗಳು, ದನ ಕರುಗಳು, ಪಕ್ಷಿಗಳಿಗೆ ಬೇಸಿಗೆ ಸಮಯದಲ್ಲಿ ನೀರು ಉಣಿಸಿದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇದಕ್ಕೆ ಕಾರಣ ಸಂಬಂಧಪಟ್ಟ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಮತ್ತು ಕಳ್ಳಾಟದಿಂದ ರೈತರು ಕಂಗಾಲಾಗ್ತಿದ್ದಾರೆ. 1 ವಾರದ ಒಳಗೆ ತುಕ್ಕು ಹಿಡಿದ ಗೇಟ್ಗಳನ್ನ ಬಣ್ಣ ಹಚ್ಚಿ ಗುಣಮಟ್ಟದ ರಬ್ಬರ್ ಬುಷ್ಗಳನ್ನು ಅಳವಡಿಸಿ ಅಪಾರ ಪ್ರಮಾಣದ ನೀರು ಸೋರಿಕೆಯಾಗದಂತೆ ಮಾಡಬೇಕು. ಇಲ್ಲದಿದ್ದರೆ ತುಕ್ಕು ಹಿಡಿದ ಗೇಟ್ಗಳಿಗೆ ಹಚ್ಚುವ ಕರಿ ಬಣ್ಣವನ್ನ ರೈತರ ಸ್ವಂತ ಹಣದಲ್ಲಿ ಖರೀದಿ ಮಾಡಿ ದಪ್ಪ ಚರ್ಮದ ಕುಂಭಕರ್ಣ ನೇತ್ರೆಯಲ್ಲಿ ಜಾರಿದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಕಪ್ಪು ಬಣ್ಣ ಹಚ್ಚಲಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಳೆಗಾಲ ಪ್ರಾರಂಭವಾಗುವ ಹಿನ್ನೆಲೆ ಹಳ್ಳಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರಬಹುದು. ತುರ್ತಾಗಿ ಮಿನಿ ಬ್ರಿಡ್ಜ್ ಕಮ್ ಬ್ಯಾರೇಜಿನ ತುಕ್ಕು ಹಿಡಿದ ಗೇಟ್ಗಳಿಗೆ ತುಕ್ಕು ಹಿಡಿದಂತೆ ಬಣ್ಣ ಹಚ್ಚಿ ಉತ್ತಮ ಗುಣಮಟ್ಟದ ರಬ್ಬರ್ ಬುಷ್ ಮತ್ತು ಬಿಡಿಂಗ್ ಅಳವಡಿಸಿ ನೀರು ಸೋರಿಕೆ ಆಗದಂತೆ ಕ್ರಮ ಕೈಗೊಳ್ಳಬೇಕು. ಬ್ರಿಡ್ಜ್ ಕಮ್ ಬ್ಯಾರೇಜಿಗೆ ತಡೆಗೋಡೆ ನಿರ್ಮಾಣ ಮಾಡಿ ಮತ್ತು ಬೃಹತ್ ಆಕಾರದ ವಿದ್ಯುತ್ ದೀಪ ಹಾಗೂ ಸಿಸಿ ಕ್ಯಾಮೆರಾ ಅಳವಡಿಸಿ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲವಾದರೆ ಮುಂದಿನ ದಿನದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜಿನ ನೀರಿನಲ್ಲೇ ಕುಳಿತು ವಿನೂತನ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಂಗಾನಗರದಲ್ಲಿರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಎಡ್ಡಳ್ಳಿ, ಬಂದಳ್ಳಿ, ಹಾಸನ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಬ್ಯಾರೇಜ್ ಇದು. ಇದರ ಗೇಟ್ಗಳೆಲ್ಲ ಸಂಪೂರ್ಣ ತುಕ್ಕು ಹಿಡಿದು ಹದಗೆಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗೇಟ್ ಹಾಕಿದರೂ ಕೂಡ ನೀರನ್ನು ಶೇಖರಣೆ ಮಾಡ್ತಕ್ಕಂಥ ಚಾನ್ಸಸ್ಸೇ ಇಲ್ಲ. ಯಾಕಂದರೆ ಸೋರಿಕೆಯಾಗಿ ಹೋಗ್ತಾ ಇದೆ. ಅದನ್ನು ಸಂಬಂಧಪಟ್ಟ ಇಲಾಖೆಯವರು ಎಚ್ಚೆತ್ತುಕೊಂಡು ಎಲ್ಲ ಅಭಿಯಂತರರು ಸ್ಥಳಕ್ಕೆ ಕೂಡಲೇ ಭೇಟಿ ನೀಡಿ ಪರಿಶೀಲನೆ ಮಾಡಿ ಆ ಗೇಟ್ಗಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಅದನ್ನು ದುರಸ್ತಿ ಮಾಡಿಕೊಡ್ಬೇಕು. ಇನ್ ಕೇಸ್ ದುರಸ್ತಿ ಅತಿ ಶೀಘ್ರದಲ್ಲಿ ಮಾಡಿಕೊಡದಿದ್ದರೆ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾವು ಬಣ್ಣ ಬಳಿಯುವಂಥ ಅಭಿಯಾನವನ್ನು ಹಮ್ಮಿಕೊಳ್ಳುವುದರ ಮೂಲಕ ನಾವು ನಿಮಗೆ ಪ್ರತಿಭಟನೆ ಮಾಡಬೇಕಾಗ್ತದೆ. ಇದನ್ನು ಬೇಗನೆ ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸಬೇಕಾಗಿ ಈ ಮೂಲಕ ನಾನು ಆಗ್ರಹಿಸ್ತೇನೆ. ಬ್ರಿಡ್ಜಿಂದ ಎಲ್ಲ ವಯಸ್ಸರು ಹೋಗ್ಯವ್ರಿ, ಬುಷಿಂಗ್ ಹಾಕ್ಸ್ಬೇಕು, ಪೈಂಟ್ ಹಚ್ಬೇಕು, ಕಸ ಕಡ್ಡಿ ಜಾಸ್ತಿ ಆಗ್ಯದ. ಮೇಲೆ ತಡೆಗೋಡಿ ಮಾಡಬೇಕು. ಈ ಹಳ್ಳದೆಲ್ಲ ಶೀಘ್ರ ಆಗ್ಯದ, ನೀರು ದಡಿಕೆ ಜಾಸ್ತಿ. ಈ ಕಡೆ ಹೊಲನ ಭಾಳ ಇದಾಗ್ಲಕತ್ತದ. ಹುಡುಗರು ಮೊನ್ನೆ 2 ಹುಡುಗರು ಬಿದ್ದಿದ್ರು, ಕೈಕಾಲು ಮುರ್ಕಂದಾರ, ಭಾಳ ಆಗ್ಲಕತ್ತದ ಅಂತ ಅನಾಹುತ. ಮ್ಯಾಲ ಅದೆಲ್ಲ ತಡೆಗೋಡಿ ಮಾಡಬೇಕು. ಈ ವಯಸ್ಸರು ಹಾಕಬೇಕು, ಬುಷಿಂಗ್ ಹಾಕಬೇಕು. ಅವೆಲ್ಲಷ್ಟು ಹಾಕ್ಲಿಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ನಾವು ಕರಿ ಪೈಂಟ್ ಹಚ್ಚಿಬಿಡ್ತೀವಿ ಮಾರಿ. ಈ ನಗರದ ಹೊರವಲಯದಿರ್ತಕ್ಕಂಥ ಗಂಗಾನಗರದಲ್ಲಿ ಇರ್ತಕ್ಕಂಥ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಈ ಗೇಟ್ಗಳು ಸಂಪೂರ್ಣವಾಗಿ ತುಕ್ಕು ಕೇಸಿ ಸಾಕಷ್ಟು ನೀರು ಪೋಲಾಗೋದ್ರಿಂದ 2 ವರ್ಷದಿಂದ ರೈತರು ಈ ಭಾಗದಲ್ಲಿ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಅವರು ವ್ಯಾಪ್ತಿಗೆ ಬರ್ತದೆ. ಜೆ ಆಗಲಿ, AW ಆಗಲಿ, ಇ ಆಗಲಿ ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆ ನೋಡೋದು ಇಲ್ಲಿವರೆಗೆ ಮಾಡಿಲ್ಲ. ಈಗ ಅವನ್ನ ತಕ್ಷಣ ತೆಗೆದುಕೇಸಿ, ಈಗ ಮಳೆ ಬರೋ ಸಮಯ ಮುಂದಿನ ದಿವಸದಲ್ಲಿ ತಕ್ಷಣ ಅದನ್ನು ಕಿತ್ತಿಗೇಸಿ ಎಲ್ಲ ಕಡೆ ಪೇಂಟ್ ಹೊಡೆದು ಬುಷಿಂಗ್ ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ರೆ ಮುಂದೆ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಮುಂದಿನ ದಿವಸ ಮಳೆ ಜಾಸ್ತಿ ಬಂದು ಅಂದ್ರೆ ಅದನ್ನು ತೆಗಿಲಿಕ್ಕಾಗಲ್ಲ, ತುಕ್ಕಿಡ್ದಾವ ಮತ್ತು ನೀರೆಲ್ಲ ಪೋಲಾಗಿ ಹೋಗ್ತಾವ ಅಂತ. ಬೇಸಿಗೆ ಸಮಯದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ದನ ಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಮತ್ತು 2 ಭಾಗದಾಗ ಏನದ ಇದ್ರ ನಂಬಿಕೆ ಕೇಸಿ ಏನು ಬೆಳೆ ಸಾಲ ಸೋಲ ಮಾಡಿ ಬೆಳೆದಿರ್ತಕ್ಕಂಥ ರೈತರಿಗೆ 2 ವರ್ಷದಿಂದ ತೊಂದರೆ ಆಗ್ಲಾಗತ್ತದ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೆ ಮಾಡಿಲ್ಲ. ತಕ್ಷಣ 1 ವಾರದಲ್ಲೇ ಇದನ್ನು ಸರಿಪಡಿಸದಿದ್ರೆ ಸ್ವಂತ ರೈತರು ದುಡ್ಡು ಹಾಕೇಸಿ ಕಪ್ಪು ಬಣ್ಣವನ್ನು ಖರೀದಿ ಮಾಡಿ ಕೇಸಿ ಆ ಗೇಟಿಗೆ ಹಚ್ಚಲಿಲ್ಲ ಅಂದ್ರೆ ಸಣ್ಣ ನೀರಾವರಿ ಇಲಾಖೆ ಕಚೇರಿಗೆ ಮತ್ತು ಆ ಕಚೇರಿಯಲ್ಲಿ ಇರ್ತಕ್ಕಂಥ JE, AW ಮತ್ತು ಇ ಅವರಿಗೆ ಅದೇ ಕಪ್ಪು ಬಣ್ಣವನ್ನು ಅವರ ಮುಖಕ್ಕೆ ಬಡಿತಕ್ಕಂಥ ಕೆಲಸಕ್ಕೆ ಇವತ್ತು ನಾವು ನಿರ್ಧಾರ ತಗೊಂಡಿವಿ. ಇದೇ ಸಂದರ್ಭದಲ್ಲಿ ಪವನ, ಭೀಮಶಂಕರ್, ಹನುಮಂತ, ದೇವಪ್ಪ, ಮಲ್ಲೇಶಿ, ರಾಜಪ್ಪ, ಮಲ್ಲಪ್ಪ, ಮಹೇಶ್, ಅಂಜಪ್ಪ, ತಿಪ್ಪಣ್ಣ, ಮೈಲಾರಿ, ಭೀಮಪ್ಪ ಸೇರಿ ಈ ಭಾಗದ ರೈತರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.